ಒಪ್ಪು ನಾವು ಮಾತನ್ನು. ರಾಮರಾಜ್ಯ ಗಾಂಧೀಜಿಯವ್ರ ಕನಸು ಹೌದು, ಆದರೆ ಗ್ರಾಮರಾಜ್ಯ ಹೇಳಿದ್ರೆ ಅವರು ಅದನ್ನು ಮಾತಾಡೋದು, ನೀವು ಬಂದು ರಾಮರಾಜ್ಯ ಇಷ್ಟ ಮಾತಾಡ್ತೀರಿ. ಇವತ್ತು ಹೌದ್ರಿ, ನಾ ಕನಸು ನೆಹರೂಂದು ಕಾಂಗ್ರೆಸ್ ಸುಳ್ಳು ವಿರೋಧ ಮಾಡ್ತಾ ಇದ್ದಾರೆ ಅಂತ ಅನ್ಲಿಕ್ಕೆ ಹೋಗ್ಬೇಡ್ರಿ. ನಿಮ್ದಲ್ಲ ಹಂಗಾದ್ರೆ. ಇವತ್ತು ನೀವೆಲ್ಲರೂ ಅದು ಪ್ರಯತ್ನ ಮಾಡ್ತಾ ಇದ್ರಿ ಎಲ್ಲ ಕಡೆ. ಶಾರ್ ಅವರಾಗಿರ್ಬೋದು, ಮೋದಿಯವರಾಗಿರ್ಬೋದು, ಮತ್ತವರಾಗಿರ್ಬೋದು, ತ್ರಿಭಾಷಾ ಸೂತ್ರನ ನೀವು ಬಯಸ್ತಾ ಇದ್ರಿ. ಹಿಂದಿ ಮೇಲೆ ಅತಿ ಪ್ರೀತಿ, ನೀವು ನೀರುಗಳೇನು ಅನ್ನೋಂಥ ಪ್ರಶ್ನೆ ಹೇಳ್ತದೆ. ಇಂದಿರಾ ಗಾಂಧಿ ಅವರು ಅದಕ್ಕೆ ನೀರು ಎರೆದರು. ಇಂದಿರಾ ಗಾಂಧಿ ಅವರು ಪೂರ್ತಿ ನೀರು ಎರೆದ ಬೆಳೆಸ್ಬಿಟ್ರು. ಆದರೆ ಇದನ್ನು ಈಗಿನ ಕಾಂಗ್ರೆಸ್ನವರು ವಿರೋಧ ಮಾಡುತ್ತಿದ್ದಾರೆ. ಈಗಿನ ಕಾಂಗ್ರೆಸ್ ವಿರೋಧ ಯಾಕೆ ಮಾಡಲಿಕ್ಕಂತಂದ್ರೆ ನೀವು ಬೆಳೆಸಿದ್ದು ನಾವು ಮುಂದುವರಿಸ್ಕೊಂಡಿವಿ ಅಂಥೇಳಿ ಹೇಳ್ತಾ ಇದ್ದಾರೆ. ಅಂದ್ರೆ ತಮಗೆ ಹೆಂಗೆ ಬೇಕು ಅನುಕೂಲಿಸಿದ್ದು ವಾದ. ನಿಜವಾಗಿಯೂ ಮೂರನೇ ಭಾಷೆ ಕಲಿಬೇಕು ಕಲಿಬಾರ್ದು ದೊಡ್ಡ ಪ್ರಶ್ನಾರ್ಹ ವಿಚಾರ ಅದೇ. ನಮ್ಮ ದೇಶದಲ್ಲೇ ನಾವು ಯಾಕಪ್ಪ ವಿಜ್ಞಾನವನ್ನು ಓದೋಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಮ್ಯಾಥ್ಸಲ್ಲಿ ಯಾಕೆ ನಾವು ಮುಂದುವರಿಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಬೇಸಿಕ್ ವಿಜ್ಞಾನ ಯಾಕೆ ದೊರೀತಾ ಇಲ್ಲ, ಯಾಕೆ ನಮ್ಮಲ್ಲಿ ಸಂಶೋಧನೆಗಳು ಆ ಪ್ರಮಾಣದಲ್ಲಿ ಆಗ್ತಾ ಇಲ್ಲ, ನೋಬೆಲ್ ಬಹುಮಾನಗಳು ಯಾವ ಪ್ರಮಾಣದಲ್ಲಿ ವಿಜ್ಞಾನ ಬರಬೇಕು ಯಾಕೆ ಬರ್ತಾ ಇಲ್ಲ ಅನ್ನೋದನ್ನು ಒಮ್ಮೆ ವಿಚಾರ ಮಾಡಿದಾಗ ನಾವು 3 ಭಾಷೆ 4 ಭಾಷೆ ಕಲ್ಕೋತ ಹೋಗುವಂಥದ್ದನ್ನು ಇಟ್ಬಿಟ್ವಿ. ಉರ್ದು ಕಲಿಯುವಂಥ ಮಕ್ಕಳಿಗೆ ಉರ್ದುನೂ ಕಲಿಬೇಕು, ಹಿಂದೂ ಕಲಿಬೇಕು, ಕನ್ನಡನೂ ಕಲಿಬೇಕು. ಬರೀ ಇದ್ರಾಗ ಕಲಿದ್ರಾಗ ಹೋಗಿಬಿಡುತ್ತದೆ. ಭಾಷೆ ಕಲಿಯೋದ್ರಾಗ ಭಾಷೆ ಸಹಜವಾಗಿ ಕಲೀಲಿ, ಯಾವತ್ತು ಬೇರೆ. ಆದರೆ ಅದನ್ನೊಂದು ವಿಷಯ ಇಟ್ಕೊಂಡು ಕಲಿದುವ, ಅದಕ್ಕಾಗಿ ಸಮಯ ಹಾಳು ಮಾಡೋದು ವ್ಯರ್ಥ ಅಲ್ಲೇನು ಅಂತ ಇವತ್ತು ಒಂದು ದೊಡ್ಡ ಪ್ರಶ್ನೆ ಅದ. ಇವತ್ತು ನೋಡ್ರಿ, ತಮಿಳ್ನಾಡಿನಲ್ಲೇ 2 ಭಾಷೆ ಲ್ಯಾಂಗ್ವೇಜ್ ಸಿಸ್ಟಮ್ ಅದ. ಮಲಯಾಳಂದಲ್ಲೂ ಅದ. ಮಲಯಾಳಿಗಳನ್ನು ನಮ್ಮ ಈ ಒಂದು ಕೇರಳದಲ್ಲಿ ಅವ್ರು ಎಷ್ಟು ಇಂಟೆಲಿಜೆಂಟ್ ಇದ್ದಾರೆ ಇವತ್ತು. ಭಾರತದಲ್ಲಿ ಅತ್ಯಂತ ಬುದ್ಧಿವಂತರು ಎಲ್ಲರೂ ಸಿಕ್ಕಾರೆ, ಇಲ್ಲಿ ಸಿಗ್ತಾರೆ. ಇನ್ನೂ ಒಂದು ಅಲ್ಲಿ ಪಂಜಾಬ್ ಮ್ಯಾಲೂ ಬುದ್ಧಿವಂತ ಇಲ್ಲ ಅಂತಲ್ಲ, ಆದರೆ ಕಡಿಮೆ ಇವರಷ್ಟಲ್ಲ. ದಕ್ಷಿಣ ಭಾರತ ಇವತ್ತು ಅತ್ಯಂತ ರಿಚ್